ಆಶೀರ್ವಾದ ಮೇಡಮ್ ಆಶೀರ್ವಾದ ಮೇಡಮ್. ಕಾಲೇಜ್ ಓದ್ತಾ ಇರೋ ಮಕ್ಕಳಿಗೆ ಒಂದು ಮಗು ಇದ್ರೆ 5,000, ಇಬ್ಬರು ಇದ್ರೆ 10,000, 3 ಜನ ಇದ್ರೆ 15,000 PUC ಇಂದ ಡಿಗ್ರಿ ಓದೋ ಮಕ್ಕಳಿಗೆ. ಡ್ರಗ್ ಮಾಫಿಯಾ ದೇವರಾಜ್. ಈ 5,000 ರೂಪಾಯಿ ಇದೆಲ್ಲ, ಇದು ಬಂದು 125 ಕೋಟಿ ಕೊಡ್ತಾ ಇದೀನಿ. ನಿಮ್ ಮಕ್ಕಳು ಕಾಲೇಜ್ ಓದ್ತಾ ಇರೋ ಮಕ್ಕಳಿಗೆ ಒಂದು ಮಗು ಇದ್ರೆ 5,000, ಇಬ್ಬರು ಇದ್ರೆ 10,000, 3 ಜನ ಇದ್ರೆ 15,000 PUC ಇಂದ ಡಿಗ್ರಿ ಓದೋ ಮಕ್ಕಳಿಗೆ ಅದು ಕೊಡ್ತಾ ಇದೀನಿ. ಈ ನಮ್ಮ ಯಾವ್ದಿದು ರಾಮಣ್ಣ ಗಾರ್ಡನ್, ಶರೀಫ್ ಗಾರ್ಡನ್ ಗೆ ಬಂದ್ ಯಾರಾದ್ ನೋಡಿದ್ರೆ ಸಿಂಗಾಪುರ್ ಸಿಟಿ ತರ ಕಾಣ್ಬೇಕು, ಆ ತರ ಮಾಡ್ತೀನಿ. ಇದು ಸತ್ಯ, ನನ್ನ ಮೇಲೆ ಸತ್ಯ ಇದು. ಆದ್ರೆ ಆಯ್ತು ಮಾಡ್ತೀನಿ. ಆಮೇಲೆ ನೋಡಿ, ಒಂದು ಕೇಳು, ಈಗ ನಾವು ಇಲ್ಲಿ ನಿಮ್ಗೆ ಸಹಾಯ ಮಾಡಕ್ ಬಂದಿದ್ದೀವಿ. ಯಾರಿಗೆ ಸಹಾಯ ಅಲ್ಲ, ನಾನು ನನ್ನ ಅಕ್ಕ ತಂಗಿಗಳಿಗೆ ಗಿಫ್ಟ್ ಮಾಡಕ್ ಬಂದಿದ್ದೀನಿ. ಸಹಾಯ ಅಂತ ಹೇಳೋದು ಬೇಡ. ಅಣ್ಣ ಹೋಗಿ ತಂಗಿಗೆ ಸಹಾಯ ಮಾಡ್ತಾನ? ಇಲ್ಲ, ಗಿಫ್ಟ್ ಮಾಡ್ತಾನೆ. ಗಿಫ್ಟ್ ಮಾಡಕ್ ಬಂದಿದ್ದೀನಿ. ನೀವೆಲ್ಲ ನನಗೆ ಜೊತೆಗಿದ್ದು ನನ್ನ ಶಕ್ತಿ ತುಂಬಬೇಕು. ಒಂದು, ಈ RV ದೇವರಾಜ್ ಅವರು 31ನೇ ತಾರೀಕಿಂದ ನನ್ನ ಹಿಂದೆ ಬಿದ್ದಿದ್ದಾರೆ. ಇದರಲ್ಲಿ ಗರುಡಾಚಾರ್ಯ ಪ್ರೆಸಿಡೆಂಟ್ ML ಅವರಲ್ಲ, ಅವರಿಂದ ಅವ್ರು ಬೇರೆ ಪಾರ್ಟಿಯಿಂದ ಇದ್ದಾರೆ, BJP ಇಂದ ಇದೆ. ಅವರಿಂದ ನಮ್ಗೆ ತೊಂದರೆ ಆಗ್ತಾ ಇಲ್ಲ. ಆಗ್ತಾ ಇರೋ ತೊಂದರೆ ನಮ್ಮ RV ದೇವರಾಜಿಂದಾನೇ ತೊಂದರೆ ಆಗ್ತಾ ಇರೋದು. ಇಲ್ಲಿ ಬಂದು ಮೇಲೆ ಬಿದ್ದು ಜಗಳ ಮಾಡ್ತಾರಲ್ಲ, ಪೊಲೀಸ್ ಕಳಿಸ್ತಾರೆ. ಪೊಲೀಸ್ ಕಳಿಸಿ ನಮ್ಮ ಹುಡುಗರಿಗೆಲ್ಲ ಬೆದರಿಸ್ತಾರೆ. ಬೆದರಿಸಿ ಯಾರು ಮಾತಾಡಕ್ ಹೋದ್ರೆ ಏನ್ ಸಹಾಯ ಮಾಡಕ್ ಬಂದಿದೆ ಅಂದ್ರೆ ಪೊಲೀಸ್ನವ್ರ ಮುಂದೆ ಅವ್ರು ಬೆದರಿಸ್ತಾರೆ. ಈ ತರ ಈ ಗುಂಡಾಗರ್ದಿ ಎಲ್ಲ ಬೇಡ. ಬಾತ್ರೂಮ್ ಮಾಮೂಲ್ ದೇವರಾಜ್, ಮಾರ್ಕೆಟ್ ಮಾಮೂಲ್ ದೇವರಾಜ್, ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಮಾಮೂಲ್ ದೇವರಾಜ್, ತರಕಾರಿ ಮಾಮೂಲ್ ದೇವರಾಜ್, ಡ್ರಗ್ ಮಾಫಿಯಾ ದೇವರಾಜ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ನಿಮ್ ಜೊತೆಗಿದ್ದೀನಿ. ನಾನ್ ಸಾಯೋವರೆಗೂ ನಿಮ್ ಮನೆಗೆ 10,000 ರೂಪಾಯಿ ನೆಕ್ಸ್ಟ್ ಇಯರ್ ಇಂದ ಬಂದು ಬೀಳತ್ತೆ. ಇದು ಸತ್ಯ. ಇದು ಯಾವುದೇ ಶಕ್ತಿ ಬಂದು ನಾವು ಮುಂದುವರ್ಸೋದು ಸತ್ಯ. ಎಲ್ಲ ಈಗ ಇದು ಇದೆ. ಆದ್ರೆ ಯಾವುದೇ ಶಕ್ತಿ ಬಂದ್ರೇನು ಈ 350 ಕೋಟಿ ಕೊಡೋಕು ಯಾರು ತಡೆಯೋ ಶಕ್ತಿ ಇಲ್ಲ. ನಾನ್ ಸಾಯೋವರೆಗೂ ನಿಮಗೆ ಕೊಡ್ತೀನಿ. ನಿಮ್ ಸಾಲಗರ ನಿಮ್ ಋಣ ತೀರ್ಸಕ್ ಬಂದಿದ್ದೀನಿ. ಇಲ್ಲಿ ತೀರ್ಸ್ಬಿಟ್ಟು ಹೋಗ್ತೀನಿ. ಅದ್ರಲ್ಲಿ ಏನ್ ಆಗತ್ತೆ ನೋಡೋಣ. ಗುಂಡಾ ದೇವರಾಜ್ಗೆ ನಾನು ಏನಂತ ತೋರಿಸ್ತೀನಿ. ಆಶೀರ್ವಾದ ಮೇಡಮ್. ಇಲ್ಲೇ ಹುಟ್ಟಿ ಬೆಳೆದಿದ್ದೀವಿ. ನಮ್ಗೆ ಯಾರು ಸಹಾಯ ಮಾಡಿಲ್ಲ. ಇವ್ರು ಬಂದಿದ್ದಾರೆ ಬಾಬಣ್ಣ, ಅವ್ರ ಎಲ್ಲಾ ಕಡೆ ಚೆನ್ನಾಗ್ ಕೊಡ್ತಾ ಇದ್ರೆ ಇಲ್ಲಿ ಕೊಡೋ ಟೈಮಲ್ಲಿ ಈ ತರ ಮಾಡ್ತಾ ಇದಾರೆ. ಕೊಡೋದೇ ಇಲ್ಲ, ಕೊಡಕ್ಕೆ ಬಿಡ್ತಾ ಇಲ್ಲ. 4 kg ಅಕ್ಕಿನ ನಮ್ಗೆ ಕೊರೋನಾ ಟೈಮಲ್ಲಿ ಯಾರು ಕೊಟ್ಟಿಲ್ಲ. ಕೊಡಕ್ ಬಂದಿದ್ದಾರೆ, ಯಾವ ಸೌಲಭ್ಯ ಕಷ್ಟ ಬೀಳ್ತಾ ಇದೀವಿ. ಮುಂದೆ ನಾವು ಬಂದು 52 ವರ್ಷ ಆಯ್ತು ಏರಿಯಾಕ್ ಬಂದು. ಇವಾಗ ಬಾಬು ಧೈರ್ಯವಾಗಿ ನಿಂತ್ಕೊಂಡು ಏರಿಯಾ ಒಳಗೆ ಬಂದು ಬಡವರಿಗೆ ಇಷ್ಟು ಬಾಬಣ್ಣ ಬಂದು ಇಷ್ಟು ವರ್ಷಕ್ಕೆ ಬಡವರಿಗೆ ಇಷ್ಟು ಸಹಾಯ ಮಾಡ್ತೀನಿ, ಈ ತರ ಮಾಡ್ತೀನಿ ನೋಡಿ. ಮನೆಗೆ ಬಂದು 5,000 ಕೊಡ್ತೀನಿ ಅಂತ ಯಾರು 1 ರೂಪಾಯಿ 1,000 ಕೊಡಕ್ಕೆ ಯಾರು ಉಣ್ಕೊಂಡು ಬಂದಿಲ್ಲ ಸರ್. ನಾವು 2 ವರ್ಷ ಲಾಕ್ಡೌನ್ ಅಲ್ಲಿ ಯಾರು ನಮ್ಗೆ 1 ರೂಪಾಯಿ ಕೊಟ್ಟು ಸಹಾಯ ಮಾಡಿಲ್ಲ. 1 kg ಅಕ್ಕಿ ಕೊಟ್ಟಿಲ್ಲ. ಏನು
ಒಂದು ಕೆಜಿ ಅಕ್ಕಿ ಕೊಟ್ಟಿಲ್ಲ. ನಮ್ಗೆ ಯಾರು ಸಹಾಯ ಮಾಡಿಲ್ಲ ಸರ್. ಇವಾಗ ಏನ್ ತೊಂದ್ರೆ ಆಯ್ತಾ ಅಂದ್ರೆ ಅವ್ರ ಮನೆಗೆ ಬಂದು ನಮ್ಗೆ 5,000 ಕೊಡ್ತೀನಿ ಅಂತ ಬಂದ್ರು. 5,000 ಕೊಡ್ತೀನಿ ಅಂತ ಬಂದು ಬಾಬಣ್ಣ ಬಂದು ಎಲ್ಲ ಬರ್ಸ್ಕೊಂಡಿದ್ಮೇಲೆ ಬಾಬಾ ನಿಮ್ಗೆ ಚೆಕ್ ಕೊಡ್ತೀವಿ ಅಂತ ಇಲ್ಲಿ ರೋಡ್ ಕರ್ಕೊಂಡ್ ಅವ್ರನ್ನ ಕೇಳ್ಬಿಟ್ಟೆ ಅಲ್ಲಿ ಹೋಗಿದ್ದು ಛತ್ರದಿಗೆ. ಅವ್ರ ಕೇಳಂಗೆ ನಾವು ಹೋಗಿಲ್ಲ. ಫಸ್ಟ್ ಬಾಬು ಕೇಳಲಿಲ್ಲ, ನಮ್ಮಂತವ್ರ ಹೋಗಿ ಕೇಳಿದ್ಕೋಸ್ಕರ ಇಲ್ಲಿ ಇರೋರೆಲ್ಲ ಗೊತ್ತು, ಏರಿಯಾ ಒಳಗೆ ಅವ್ರು ಇರೋರಿಗೆಲ್ಲ ಸೇಟ್ ಗೊತ್ತು. ನಾವೇ ಕೇಳಿ ಒಳಗಡೆ ಹೋಗಿದ್ದು ಫಸ್ಟ್. ಆಮೇಲೆ ಬಾಬಾ ಬಂದಿತ್ತು ಅಲ್ಲಿ ಒಳಗಡೆ. ಅವರಿಂದ ಅವರೇ ಬಂದಿಲ್ಲ ನಮ್ಗೆ ಕೊಡ್ತೀನಿ ಅಂತ. ಯಾರು ಗಲಾಟನೂ ಮಾಡಿಲ್ಲ. ಏನೋ ಅವರು ಹಿಂದೆ ಇಟ್ಕೊಂಡು ಹಿಂಗ್ ಬರ್ತಾರೆ, ಹೆಂಗಿದ್ರ ಬಾಬೆ ಕತ್ಕೊಳ್ಳೋದಂತ ಹಿಂದೆ ಮಾಡ್ತಾರೆ ಸರ್. ಹಿಂದೆ ಹೊಡಿತಾರೆ ಸರ್. ಆಟ ಕಳ್ಸಿದ ಅಂದ್ರೆ ಯಾರು ಹಿಂಭಾಗ ಇದ್ದು ಮಾತಾಡಿ ಯಾರು ಕಂಪ್ಲೇಂಟ್ ಕೊಟ್ಟು ಕಳ್ಸಿರೋದು. ಮೇಡಮ್, ನಾವು ಗಣೇಶ ಚತುರ್ದಶಿದಿಂದ ಸ್ಟಾರ್ಟ್ ಮಾಡಿರೋದು. ನಾವು ಇವತ್ತು ತನಕ ನಾವು ಶಾಂತಿಯುತವಾಗಿ ಮನೆಗೂ ಪ್ರತಿಯೊಬ್ಬರಿಗೂ 5,000 ರೂಪಾಯಿ ತಲುಪಿಸ್ಬೇಕು ಅಂತ ನಮ್ಮ KGF ಬಾಬು ಅವರು ಪ್ರಯತ್ನ ಪಟ್ಟು ಮುಂದೆ ನಾವು ನಡೀತಾ ಇದೀವಿ. ಇವತ್ತಕ್ಕೆ 15-16 ದಿನ ಆಗೋಗ್ಬಿಟ್ಟಿದೆ. ಇವತ್ತು ತನಕ ನಮ್ಗೆ ತೊಂದರೆ ಮೇಲೆ ತೊಂದರೆ ಕೊಟ್ಕೊಂಡೇ ಬರ್ತಾ ಇದ್ದಾರೆ. ಏನೋ ನಾವ್ ಎಷ್ಟು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ಈ ಚೆಕ್ ಕೊಡೋದನ್ನ ಯಾವ ತರ ಆದ್ರೂ ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಈ ಜನಗಳ ಹತ್ರ ಏನ್ ಹೇಳಿದಾರೆ ಅಂದ್ರೆ ಅಕೌಂಟ್ ಪೇನಲ್ಲಿ ಕೊಡ್ಬೇಡ, ಅವ್ರಿಗೆ ಕ್ಯಾಶ್ ತಗೊಳ್ರಿ ಅಂತ ಹೇಳ್ತಾರೆ. ಇದು ಕಾರಣ ಏನು ಅಂದ್ರೆ ಕ್ಯಾಶ್ ತಗೊಳ್ಳಿದ್ರೆ ED-ನಲ್ಲಿ ತಗೊಳಕ್ಕೋಣ ಅಂತ ಹೇಳಿ. ಅದಕ್ಕೆ ನಾವು ಪ್ರತಿಯೊಬ್ಬರಿಗೂ ಅಕೌಂಟ್ ಅಲ್ಲಿ ಇದ್ರೆ ಮಾತ್ರ ನಾವು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ. ನೋಡಿ, 1 ಕೋಟಿಗೆ GST ಬಂದು 15ರಿಂದ 20 ಲಕ್ಷ ಟ್ಯಾಕ್ಸ್ ಆಗುತ್ತೆ. ಈ ಪುಣ್ಯಾತ್ಮ ಬಂದು ಕೊಡ್ತಾ ಇದ್ದಾನೆ. ಪಾಪ ಬಡವರು, ಇವರಿಗೆ ಕೊರೋನಾ ಟೈಮಲ್ಲಿ ಎಲ್ಲ ಮನೆಗಳಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ. ಅವ್ರಿಗೆ 1 ರೂಪಾಯಿ ಕೊಡೋನು ಯಾರು ಇವ್ರಿಗೆ ನೋಡ್ರಿ. ಇವ್ರಿಗೆ ಇಲ್ಲಿ ನಾವು ಏನೋ ಬಡವರಿಗೆ ಒಂದು ಒಳ್ಳೇದಾಗ್ಲಿ, ನಮ್ಮ ಹತ್ರ ದೇವ್ರು ಕೊಟ್ಟಿದ್ದಾನೆ ನನ್ಗೆ ಸಾವಿರಾರು ಕೋಟಿ. ನಾನು ಹುಟ್ಟಿ ಬೆಳೆದಿರೋ KS ಗಾರ್ಡನ್, ನಮ್ಮ ಅಣ್ಣ ತಮ್ಮದಿರು ಇವರೆಲ್ಲ, ಇವ್ರಿಗೆ ಒಳ್ಳೇದಾಗ್ಲಿ ಅಂತ ಬಂದು ಇಲ್ಲಿ ಕೊಟ್ಟಿದೀವಿ ನಾವು. ಈಗ ನೋಡಿದ್ರೆ ನಮ್ಗೆ ತೊಂದರೆ ಮೇಲೆ ತೊಂದರೆ ಕೊಟ್ಕೊಂಡೇ ಬರ್ತಾ ಇದ್ದಾರೆ. RV ದೇವರಾಜ್ ಆಗ್ಲಿ ಅಥವಾ ನಮ್ಮ ಸಿಟ್ಟಿಂಗ್ MLA-ಗಳಾಗ್ಲಿ ದಯವಿಟ್ಟು ನಮ್ಗೆ ಕೊಡೋದಕ್ಕೆ ಬಿಡಿ. ನಾವ್ ಯಾಕೆ ನೀವು ನಮ್ಗೆ ಇಷ್ಟು ತೊಂದರೆ ಕೊಡ್ತಾ ಇದೀರಿ? ನಾವು ಪ್ರತಿದಿನ ಕೂಡ ನಮ್ಗೆ ಏನಾದ್ರೂ ಒಂದು ತೊಂದರೆ ಕೊಡ್ತಾನೆ. ನೋಡಿ, ನಾವು ಇಲ್ಲಿ ಕೊಡ್ಬೇಕು ಅಂತ ಇದ್ದಿದ್ದು. ನಾವು ಚೆಕ್ಸ್ ವಿತರಣೆ ಮಾಡ್ಬೇಕು. ನಮ್ಮನ್ನ ಇಲ್ಲಿಂದ ಅಲ್ಲಿ